ನಮಸ್ತೆ ಹಾಗೆ ಟ್ಯಾರೋ ಲೈಫ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಮ್ಯಾ. ಸೊ ಗೈಸ್, ಇನ್ನೇನು ಫುಲ್ ಮೂನ್ ತುಂಬ ಹತ್ರದಲ್ಲಿದೆ. ಸೊ 12th of April ಸ್ಯಾಟರ್ಡೆ ಫುಲ್ ಮೂನ್ ಡೇ ಅಂತಕ್ಕಂಥದ್ದು ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಫುಲ್ ಮೂನ್ ರಿಚುವಲ್ಸ್ನ ಯಾವ ಥರ ಮಾಡ್ಕೋಬೇಕು, ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು ಅಥವಾ ಏನೆಲ್ಲ ನಾವು ರಿಲೀಸ್ ಮಾಡ್ಬೋದು ನಮ್ಮ ಒಂದು ಲೈಫಿಂದ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುತ್ತೆ. ಸೊ ಯಾರಿಗೆಲ್ಲ 12th ಒಳಗೆ ಈ ಒಂದು ವಿಡಿಯೋ ನೋಡಲಿಕ್ಕೆ ಸಿಗುತ್ತೆ ಅದೊಂದು ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು. ಸೊ ದಟ್ ನೀವು ಆನ್ 12 ಏನು ನಾನು ರಿಚುವಲ್ಸ್ನ ಹೇಳ್ತೀನಿ ಅದನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಒಂದು ತಿಂಗಳ ಫುಲ್ ಮೂನ್ನ ನಾವು ಪಿಂಕ್ ಮೂನ್ ಅಂತ ಸಹ ಕರಿತಾ ಇದ್ದೀವಿ. ಅಂದರೆ ಏನರ್ಥ ಅಂದರೆ ಚಂದ್ರ ಒಂದು ರೀತಿ ಪಿಂಕಿಶ್ ಆಗಿ ಕಾಣುವಂಥದ್ದು. ಸೊ ಇದನ್ನು ನಾವು ಪಿಂಕ್ ಮೂನ್ ಅಂತ ಕರಿತೀವಿ. ಆ್ಯಂಡ್ ಈ ಒಂದು 12th of April ಅಲ್ಲಿ ಪಿಂಕ್ ಮೂನ್ ಅಂದರೆ ಫುಲ್ ಮೂನ್ ಅಂತಕ್ಕಂಥದ್ದು ಲೀಬ್ರಾ ಸೈನಲ್ಲಿ ಆಗ್ತಾನೆ, ಅಂದರೆ ತುಲಾ ರಾಶಿಯಲ್ಲಿ ಈ ಒಂದು ಹುಣ್ಣಿಮೆ ಅಂತಕ್ಕಂಥದ್ದು ಕಾಣಿಸ್ಕೊತಾ ಇದೆ. ಹಾಗಿದ್ರೆ ಅದರ ಒಂದು ವೈಶಿಷ್ಟ್ಯತೆ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಲೀಬ್ರಾನಲ್ಲಿ ಆಗ್ತಾ ಇರೋದ್ರಿಂದ ತುಲಾ ರಾಶಿಯಲ್ಲಿ, ತುಲಾ ರಾಶಿ ಅನ್ನೋದು ಒಂದು ರೀತಿ ಇಟ್ಸ್ ಅ ಸೈನ್ ಆಫ್ ಬ್ಯಾಲೆನ್ಸ್, ಹಾರ್ಮೋನಿ, ಪೀಸ್, ಲವ್, ಲಕ್ಸುರಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಈ ಒಂದು ರಾಶಿಯ ಅಧಿಪತಿ ಬಂದು ವೀನಸ್. ಸೊ ವೀನಸ್ ಅಂದ್ರೇನೆ ಎಲ್ಲರಿಗೂ ಬಹಳ ಇಷ್ಟ. ಯಾಕಂದ್ರೆ ವೀನಸ್ ನಮಗೆ ಎಲ್ಲಾ ರೀತಿಯ ಒಂದು ಲಕ್ಸುರಿ, ಕನ್ಫರ್ಟ್, ಲವ್, ರೆಕಗ್ನಿಷನ್, ಸಕ್ಸಸ್ ಎಲ್ಲ ಒಂದು ಲಕ್ಸುರಿ ಥಿಂಗ್ಸ್ನ ನಮ್ಮ ಲೈಫಲ್ಲಿ ತಂದ್ಕೊಡುವಂತಹ ಪ್ಲಾನೆಟ್ ವೀನಸ್ ಆಗಿರುತ್ತೆ. ಸೊ ಆ ವೀನಸ್ ಅಲ್ಲಿ ಫುಲ್ ಮೂನ್ ಗೋಚಾರ ಆಗ್ತಾ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಈ ಒಂದು ವೀಕೆಂಡಲ್ಲಿ ಲೈಕ್ ಆನ್ 12th ಪ್ರೀತಿ ವಿಚಾರವಾಗಿ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ರಿಕನ್ಸಿಲಿಯೇಷನ್ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಥವಾ ಯಾರೋ ಒಂದು ಪರ್ಸನ್ ನಿಮ್ಮನ್ನ ಮಾತಾಡಿಸ್ಬೇಕಾಗಿದೆ ಅದು ಸಹ ಪೆಂಡಿಂಗ್ ಇದೆ, ಸೊ ಖಂಡಿತವಾಗ್ಲೂ ಈ ಒಂದು ವೀಕಲ್ಲಿ ನಿಮಗೆ ಅದು ನೆರವೇರುತ್ತೆ ಅಂತಾನೆ ಹೇಳಬಹುದು. ಹಾಗಿದ್ರೆ ನೋಡೋಣ ಯಾವ ಥರ ರಿಚುವಲ್ಸ್ನ ನೀವು ಮಾಡಿಕೊಂಡ್ರೆ ಒಳ್ಳೇದು ಈ ಒಂದು ಪಿಂಕ್ ಮೂನ್ ಟೈಮಲ್ಲಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಕೆಲವ್ರಿಗೆ ತುಂಬ ಎಮೋಷ್ನಲ್ ಟ್ರೋಮಾ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಒಂಥರ ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ತಿರ್ತೀರ ಅಥವಾ ಏನೋ ಒಂದು ಎಮೋಷ್ನಲಿ ತುಂಬ ತಳಮಳ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಹೇಳಬೇಕು ಅಂತಾನೆ ಅಯ್ಯೋ ಇದಾಗತ್ತಾ ಇಲ್ವಾ, ನನ್ ಗೆಲ್ತೀನಾ, ನನ್ನ ಪ್ರೀತಿ ಸಿಗುತ್ತಾ ಇಲ್ವಾ ಅಂತ ಏನೋ ಒಂದು ಸಿಲ್ಲಿ ರೀಸನ್ಗೂ ನಿಮಗೆ ಒಂಥರ ಎಮೋಷ್ನಲಿ ತುಂಬಾ ಡ್ರೈನ್ ಔಟ್ ಆಗ್ತಾ ಇರ್ತೀರಾ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಅದರ ರೀಸನ್ ಸಹ ಗೊತ್ತಿರಲ್ಲ. ಸೊ ರೀಸನ್ ಎಷ್ಟೇ, ಸೊ ಫುಲ್ ಮೂನ್ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ದೇಹದಲ್ಲೂ 70% ವಾಟರ್ ಇರೋದ್ರಿಂದ ಆ ಪರಿಣಾಮ ಅಂತಕ್ಕಂಥದ್ದು ನಮ್ಮ ಮೇಲೆ ಸಹ ಬೀಳುತ್ತೆ. ಸೊ ಹಾಗಾಗಿ ಯಾರೆಲ್ಲ ತುಂಬಾ ಎಮೋಷ್ನಲಿ ತುಂಬಾ ಬೇವಿ ಅನ್ನಿಸ್ತಾ ಇದೆ, ತುಂಬಾ ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ತಾ ಇದೆ, ಡು ನಾಟ್ ವರಿ. ಯಾಕಂದ್ರೆ ಅದು ತುಂಬಾನೇ ಒಂದು ಕಾಮನ್ ಥಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಫುಲ್ ಮೂನ್ ಇಸ್ ನಿಯರಿಂಗ್ ಬೈ. ರಿಚುವಲ್ಸ್ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋದಾದರೆ, ಇಫ್ ಯು ವಾಂಟ್ ಟು ರಿಲೀಸ್ ಎನಿಥಿಂಗ್ ಇನ್ ಯೋರ್ ಲೈಫ್, ಓಕೆ, ಒಂದು ಹೇಳಬೇಕು ಅಂದರೆ ಏನಾದರೂ ರಿಲೀಸ್ ಮಾಡಬೇಕು, ಒಂದು ಎಮೋಷನ್, ನಾನು ತುಂಬ ದಿವಸದಿಂದ ನನಗೊಂದು ಎಮೋಷನ್ ಅಂತಕ್ಕಂಥದ್ದು ಇಟ್ಕೊಂಡಿದ್ದೀನಿ, ಅದು ನನಗೆ ಡ್ರೈನ್ ಔಟ್ ಮಾಡಿಸ್ತಾ ಇದೆ, ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ಎಮೋಷನ್ನಿಂದ, ಆ ಥರ ಯಾವುದಾದ್ರು ಅಂಶ ನಿಮ್ಮಲ್ಲಿ ಇದ್ದರೆ ಅದನ್ನು ಖಂಡಿತವಾಗ್ಲೂ ಈ ಒಂದು ರಿಚುವಲ್ ಮಾಡೋದ್ರ ಮುಖಾಂತರ ನೀವು ರಿಲೀಸ್ ಮಾಡ್ಬೋದು. ಸೊ ಯಾವ ಥರ ಮಾಡಬೇಕು, ಒಂದು ವೈಟ್ ಶೀಟ್ ಆಫ್ ಪೇಪರ್ನ ತೊಗೋಬೇಕಾಗತ್ತೆ. ಯಾವುದೇ ಕಲರ್ಡ್ ಪೆನ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಗೋ ವಿತ್ ಬ್ಲೂ ಪೆನ್. ಯೂಶಲಿ ನಿಮ್ಮ ಮನೆಗಳಲ್ಲಿ ಬ್ಲೂ ಪೆನ್ ಸಿಕ್ಕಿದ್ರೆ ಗೋ ವಿತ್ ಬ್ಲೂ ಪೆನ್. ಆ ಬ್ಲೂ ಪೆನ್ನಲ್ಲಿ ನೀವು ಏನೆಲ್ಲ ರಿಲೀಸ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ದಿನ, ಅಂದರೆ ಆನ್ ಫುಲ್ ಮೂನ್ 12th of April ನಾನು ಏನೆಲ್ಲ ರಿಲೀಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಲೈಕ್ ಪಾಯಿಂಟ್ ವೈಸ್ ಅಂತಕ್ಕಂಥದ್ದು ಆ ಪೇಪರಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನನಗೆ ಈ ವ್ಯಕ್ತಿಯಿಂದ ತುಂಬ ನನಗೆ ಎಮೋಷ್ನಲ್ ಡ್ರೈನ್ ಔಟ್ ಆಗ್ತಾ ಇದೆ, ಆ ವ್ಯಕ್ತಿಯಿಂದ ನಾನು ದೂರ ಹೋಗಬೇಕು, ಅಥವಾ ಏನೋ ಒಂದು ವಿಚಾರ ನನ್ನನ್ನು ತುಂಬ ಕಾಡ್ತಾ ಇದೆ, ಈ ವಿಚಾರದಿಂದ ನನಗೆ ಮುಕ್ತಿ ಸಿಗಬೇಕು. ಸೊ ಈ ಥರ ಏನೇ ವಿಚಾರ ಇರ್ಬೋದು ನೀವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದೆಲ್ಲನೂ ನೀವು ಒಂದು ವೈಟ್ ಶೀಟ್ ಆಫ್ ಪೇಪರ್ ಮೇಲೆ ಬ್ಲೂ ಪೆನ್ನಿಂದ ಬರಿಬೇಕಾಗತ್ತೆ. ಆಮೇಲೆ ಏನು ಮಾಡಬೇಕು, ಸೊ ಈ ಒಂದು ಪೇಪರ್ನ ಒಂದು ಬೌಲ್ ತಗೊಳ್ಳಿ.
ಬೌಲಲ್ಲಿ ಅದನ್ನ ಬರ್ನ್ ಮಾಡುವಾಗ ಎನ್ಶೋರ್ ದಟ್ ಒಂದು ಸೇಫ್ ಎನ್ವೈರನ್ಮೆಂಟಲ್ಲಿ ಬರ್ನ್ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ವಿಜುವಲೈಸ್ ಮಾಡಿ ನಿಮ್ಮ ಲೈಫಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದೆ, ಏನು ಕಷ್ಟಗಳನ್ನು ಒಂದು ಪೇಪರಲ್ಲಿ ಬರೆದಿರ್ತೀರಾ, ಅದು ಹೇಗೆ ಸುಟ್ಟೋಗ್ತಾ ಇದೆ, ಅದೇ ಥರ ನನ್ನ ಲೈಫಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲಾನು ರಿಮೂವ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ. ಬಿಕಾಸ್ ಕೆಲವ್ರಿಗೆ ನೋಡಿ ಎಷ್ಟೋ ಆಬ್ಸ್ಟಿಕಲ್ಸ್ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ, ಆ್ಯಂಡ್ ನೀವೇನೇ ಒಂದು ಕೆಲಸ ಮಾಡಬೇಕು ಅಂತ ಮುಂದೆ ಹೋದ್ರೂ ಅದು ನಿಮಗೆ ಆಗ್ತಾ ಇರೋದಿಲ್ಲ, ರೈಟ್? ಸೊ ಈ ಥರ ಯಾರೆಲ್ಲ ಸಿಕ್ಕಾಕೊಂಡಿದ್ದೀರಾ ಅಥವಾ ಸ್ಟಕ್ ಎನರ್ಜೀಸಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದೀರಾ, ತಪ್ಪದೆ ಈ ಒಂದು ರಿಚುವಲ್ನ ಫುಲ್ ಮೂನ್ ಡೇ ದಿವಸ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ಆಬ್ಸ್ಟಿಕಲ್ಸ್ ಎಲ್ಲ ಏನಿದೆ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ. ನೆಕ್ಸ್ಟ್ ರಿಚುವಲ್ ನೋಡೋದಾದ್ರೆ ಬೇಲೀಫ್ ರಿಚುವಲ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ತುಂಬ ಒಂದು ಜನಸಾಮಾನ್ಯರಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ರಿಚುವಲ್ ಅಂದರೆ ಸಿಂಪಲ್ ಬೇಲೀಫ್ ರಿಚುವಲ್. ಸೊ ಇದನ್ನು ಯಾವ ಥರ ಮಾಡ್ಕೋಬೋದು ಅಂದರೆ, ಯಾರೆಲ್ಲ ಅಬಂಡೆನ್ಸ್ ಮನಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಒಂದು ಗ್ರೀನ್ ಕಲರ್ ಪೆನ್ನನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ ನೀವು ಒಂದು ಮಾರ್ಕರ್ ಅಥವಾ ಸ್ಕೆಚ್ ಪೆನ್ ಅಥವಾ ವಾಟರ್ ಪ್ರೂಫ್ ಮಾರ್ಕರ್ಸ್ನ ಯೂಸ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಸೊ ಅದರಿಂದ ನೀವು ನಿಮ್ಗೇನು ಬೇಕು ಲೈಫಲ್ಲಿ, ಓಕೆ, ಸೊ ದುಡ್ಡು ಬೇಕಾದ್ರೆ ಮನಿ ಅಂತ ಬರೀರಿ, ಅಥವಾ ಪ್ರೀತಿ ಬೇಕು ಅಂತಂದರೆ ಲವ್ ಅಂತ ಬರೀರಿ. ಸೊ ನಿಮಗೆ ಸಕ್ಸಸ್ ಬೇಕಾ, ನೇಮ್ ಫೇಮ್ ಬೇಕಾ, ಅಪ್ರಿಸಿಯೇಷನ್ ಅಪ್ರೈಸಲ್ಸ್ ಬೇಕಾ, ಜಾಬ್ ಬೇಕಾ, ಏನೇ ಒಂದು ವಿಚಾರ ಇರ್ಬೋದು ಆ ಒಂದು ಬೇಲೀಫ್ ಮೇಲೆ ಬರಿಬೇಕಾಗತ್ತೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ಈ ರಿಚುವಲ್ನ ಪ್ರಾಪರ್ ಆಗಿ ಎಷ್ಟೋ ಜನ ಮಾಡ್ತಾ ಇರಲ್ಲ. ಅದಕ್ಕೆ ನಿಮ್ಗೆ ಅನ್ಸುತ್ತೆ ಓಕೆ ಬೇಲೀಫ್ ಮಾಡಿದ್ರು ಯಾಕೋ ನನಗೆ ರಿಸಲ್ಟ್ಸ್ ಸಿಗ್ತಾ ಇಲ್ಲ ಅಂತ ಕೆಲವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಏನು ಆ ಪ್ರೊಸೀಜರ್ ಅಂತಕ್ಕಂಥದ್ದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯಾವುದೇ ಒಂದು ಬೇಲೀಫ್ನ ತಗೊಂಡು ಬಂದರೆ ಎನ್ಶೋರ್ ದಟ್ ಬೇಲೀಫ್ ಹರಿದಿರಬಾರ್ದು. ಕೆಲವು ಬೇಲೀಫ್ ತೂತಾಗಿರುತ್ತೆ, ಹರಿದಿರುತ್ತೆ ಕೊನೆಯಲ್ಲಿ. ಸೊ ಆ ಥರ ಯಾವುದೇ ರೀತಿ ಡ್ಯಾಮೇಜ್ ಅಂತಕ್ಕಂಥದ್ದು ಆ ಬೇಲೀಫ್ಗೆ ಆಗಿರಬಾರ್ದು. ಸೊ ಆ ಒಂದು ಬೇಲೀಫ್ನ ಆರಿಸ್ಕೊಂಡು ನೀವು ಪಿಕ್ ಮಾಡಬೇಕಾಗತ್ತೆ. ಬೇಲೀಫ್ ತಗೊಂಡಾಗ ಸ್ವಲ್ಪ ಅಗರ್ಬತ್ತಿ ಅಥವಾ ನಿಮ್ಮ ಮನೆಯಲ್ಲಿ ಸೇಜ್ ಲೀವ್ಸ್ ಇದ್ರೆ ಅಥವಾ ಪ್ಯಾಲೋ ಆಲ್ಟೋ ಸೇಜ್ ಲೀವ್ಸ್ ಇದ್ರೆ ಅದನ್ನ ಸ್ವಲ್ಪ ಕ್ಲೆನ್ಸ್ ಮಾಡಿ ಸುತ್ತ ಆ ಬೇಲೀಫ್ ಸುತ್ತ ಆ ಒಂದು ಸ್ಮರ್ಜ್ ಆ ಸ್ಮೋಕ್ ಅನ್ನ ತೋರಿಸೋದ್ರಿಂದ ಆ ಬೇಲೀಫ್ ಅಂತಕ್ಕಂಥದ್ದು ಏನು ಎನರ್ಜೀಸ್ ಇರುತ್ತೆ ಅದು ಕ್ಲೆನ್ಸ್ ಆಗುತ್ತೆ. ತದನಂತರ ನೀವು ಒಂದು ಗ್ರೀನ್ ಪೆನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಏನೇನು ಅಂಶಗಳು ಬೇಕು, ನೀವು ಒಂದು ಸೆಂಟೆನ್ಸ್ ಬರಿಬೇಕು ಅಂತ ಏನೂ ಇಲ್ಲ, ಜಸ್ಟ್ ನಿಮಗೆ ಸಕ್ಸಸ್ ಬೇಕಾ ಸಕ್ಸಸ್ ಅಂತ ಬರೀರಿ, ಅಥವಾ ಏಂಜಲ್ ನಂಬರ್ಸ್ನ ಬರಿಬೇಕಾ ಏಂಜಲ್ ನಂಬರ್ಸ್ನ ಸಹ ನೀವು ಆ ಬೇಲೀಫ್ ಮೇಲೆ ಬರಿಬೋದು. ಬರೆದ ನಂತರ ಆ ಬೇಲೀಫ್ನ ನೀವು ಬರ್ನ್ ಮಾಡಬೇಕಾಗತ್ತೆ. ಸೊ ಒಂದು ಕ್ಯಾಂಡಲ್ ಅಥವಾ ಏನಾದರೂ ಒಂದು ಫೈರ್ ಸೋರ್ಸ್ನ ಇಟ್ಕೊಂಡು ಆ ಒಂದು ಬೇಲೀಫ್ನ ಸಂಪೂರ್ಣವಾಗಿ ಅದು ಸುಟ್ಟೋಗೋದಂತ ನೀವು ಪ್ರಾಪರ್ ಆಗಿ ಬರ್ನ್ ಮಾಡಬೇಕಾಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಬರ್ನ್ ಆದಮೇಲೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಆ ಒಂದು ಆ್ಯಶಸ್ ಏನು ಉಳಿದಿರುತ್ತೆ ಅದನ್ನು ನೀವು ವಿಂಡೋ ಅಥವಾ ಡೋರ್ ಓಪನ್ ಮಾಡಿಬಿಟ್ಟು ಹೊರಗಡೆ ಉಫ್ ಅಂತ ಯು ಹ್ಯಾವ್ ಟು ಬ್ಲೋ ಇಟ್ ಔಟ್. ಓಕೆ, ಸೊ ಈ ಒಂದು ರಿಚುವಲ್ನ ಕರೆಕ್ಟಾಗಿ ಮಾಡೋದ್ರಿಂದ ನೀವು ನೋಡಿ ಬೇಕಿದ್ರೆ ಆ ಬ್ಲೋ ಔಟ್ ಆದಮೇಲೆ ನಿಮ್ಮ ಮನಸ್ಸಿಗೆ ಎಷ್ಟೋ ಒಂಥರ ಹಗುರ ಅನ್ಸಕ್ಕೆ ಫೀಲ್ ಆಗುತ್ತೆ. ಓಕೆ, ಯಾಕಂದರೆ ನೀವು ಆ ಒಂದು ಎನರ್ಜೀಸ್ನ ರಿಲೀಸ್ ಮಾಡಿದ್ದೀರಾ. ಸೊ ಎಷ್ಟೋ ಜನಕ್ಕೆ ಈ ಒಂದು ವಿಚಾರ ಅಬ್ಸರ್ವ್ ಮಾಡಿರಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಈ ಒಂದು ಫೀಲಿಂಗನ್ನು ಅಬ್ಸರ್ವ್ ಮಾಡಿ. ಏನೋ ಒಂಥರ ಮನ್ಸು ಹಗುರ ಆಗೋ ಥರ ಫೀಲಿಂಗ್ ಆಗುತ್ತೆ ಈ ಒಂದು ಬೇಲೀಫ್ ರಿಚುವಲ್ ಮಾಡಾದ್ಮೇಲೆ. ಸೊ ಯಾರಿಗೆಲ್ಲ ಆ ಥರ ಫೀಲ್ ಆಯಿತು ಬೇಲೀಫ್ ರಿಚುವಲ್ ಮಾಡಿ ನನಗೆ ಈ ಒಂದು ವಿಡಿಯೋಗೆ ಬಂದು ಕಮೆಂಟನ್ನು ತಿಳಿಸಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗಲಿ ಯಾವ ಥರ ನಿಮಗೆ ಫೀಲ್ ಆಯಿತು ಅಂತ. ನೆಕ್ಸ್ಟ್ ರಿಚುವಲ್ಸ್ ಬಂದ್ಬಿಟ್ಟು ಕ್ಯಾಂಡಲ್ ರಿಚುವಲ್ಸ್ ಅಂತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಸುಮಾರು ಜನ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಸಹ ಮಾಡ್ತಾರೆ. ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಬಂದಾಗ ನಾರ್ಮಲ್ ಕ್ಯಾಂಡಲ್ಸ್ ಇಂದಾನು ಮಾಡ್ಬೋದು, ಅಡ್ವಾನ್ಸ್ಡ್ ಕ್ಯಾಂಡಲ್ಸ್ ಇಂದ ಸಹ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ನಾನು ಸಿಂಪಲ್ ಆಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಮನಿಗೋಸ್ಕರ ಮಾಡ್ತಾರೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ನ ತಗೋಬಹುದು, ಅಥವಾ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಿಮಗೆ. ಸೊ ಆ ಒಂದು ಗ್ರೀನ್ ಕಲರ್ ಮನಿ ಅಂತಕ್ಕಂಥದ್ದು, ರೂಪಾಯಿ ಅಂತಕ್ಕಂಥದ್ದು ಅದ್ರ ಮೇಲೆ ಪ್ರಿಂಟ್ ಆಗಿರುತ್ತೆ. ಸೊ ಆ ಕ್ಯಾಂಡಲ್ನ ಯೂಸ್ ಮಾಡಿಕೊಂಡು ಸಹ ನೀವು ಮನಿ ಮ್ಯಾನಿಫೆಸ್ಟೇಷನ್ ಮಾಡಬಹುದಾಗಿದೆ. ಸೊ ಯಾವ ಥರ ಮಾಡ್ಕೋಬೇಕು, ಪ್ರೊಸೀಜರ್ ಏನು ಅದರದ್ದು ಅಂತ ನೋಡೋದಾದ್ರೆ, ಒಂದು ತಟ್ಟೆಯನ್ನು ತಗೋಬೇಕಾಗತ್ತೆ. ಆದಷ್ಟು ಹೊಸ ಸ್ಟೀಲ್ ತಟ್ಟೆ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಅದ್ರ ಮೇಲೆ ನೀವು ಒಂದು ಅಲ್ಯೂಮಿನಿಯಂ ಫಾಯಿಲಿಂದ ಆ ತಟ್ಟೆನ ನೀಟಾಗಿ ಕವರ್ ಮಾಡಿ, ಸೊ ದಟ್ ವ್ಯಾಕ್ಸ್ ಆಮೇಲೆ ಸ್ಟೀಲ್ ತಟ್ಟೆಗೆ ಸ್ಟಿಕ್ ಆಗಬಾರ್ದು ಅನ್ನೋ ಕಾರಣದಿಂದ.
ಅದಾದ್ಮೇಲೆ ನೀವೇನು ಕ್ಯಾಂಡಲ್ನ ಇಟ್ಟಿದ್ದೀರಾ, ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಗ್ರೀನ್ ಕಲರ್ ಇಸ್ ಫಾರ್ ಮನಿ, ಅಥವಾ ಒಂದು ಅಡ್ವಾನ್ಸ್ಡ್ ಕ್ಯಾಂಡಲ್ ಮನಿ ಕ್ಯಾಂಡಲ್ ಅಂತಾನೆ ನಿಮಗೆ ಸಿಗುತ್ತೆ, ಅದನ್ನ ಸಹ ನೀವು ಹಚ್ಬೋದು. ಓಕೆ, ಸೊ ಆ ಒಂದು ಕ್ಯಾಂಡಲ್ನ ಆ ಒಂದು ಅಲ್ಯೂಮಿನಿಯಂ ಏನು ಕವರ್ ಮಾಡಿರ್ತೀರಾ ಅದ್ರ ಮೇಲೆ ಇಟ್ಟು ನೀವು ಅದನ್ನ ಲೈಟ್ ಅಪ್ ಮಾಡಬೇಕಾಗುತ್ತೆ. ಅಂಡ್ ಲೈಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಎಷ್ಟೋ ಜನ ಮಿಸ್ ಮಾಡ್ತಾ ಇರ್ತೀರಾ. ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ಅದನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕ್ಯಾಂಡಲ್ನ ನೀವು ಮಾರ್ಕೆಟಿಂದ ಅಥವಾ ಎಲ್ಲಾದ್ರೂ ಆನ್ಲೈನ್ ಸ್ಟೋರಿಂದ ತರಿಸಿದಾಗ ಆ ಕ್ಯಾಂಡಲ್ ಅಲ್ಲಿ ಸುಮಾರು ಎನರ್ಜೀಸ್ ಅಂತಕ್ಕಂಥದ್ದು ಪಿಕ್ ಆಗಿರುತ್ತೆ. ಸೊ ಕ್ಯಾಂಡಲ್ನ ಕ್ಲೆನ್ಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಕ್ಯಾಂಡಲ್ ತಗೊಂಡು ಅದಕ್ಕೆ ಸ್ವಲ್ಪ ಅಗರಬತ್ತಿಯನ್ನ ಸುತ್ತ ಈ ತರ ತೋರಿಸಿ ಆ ಒಂದು ಕ್ಯಾಂಡಲ್ ಅನ್ನ ಕ್ಲೆನ್ಸ್ ಮಾಡಿಕೊಂಡು ತದನಂತರ ನೀವು ರಿಚುವಲ್ಸ್ಗೆ ಬಳಸೋದು ಉತ್ತಮ. ಸೊ ಈ ಒಂದು ರಿಚುವಲ್ನ ಮಾಡಿ ಆ ಕ್ಯಾಂಡಲ್ನ ಅಂಟಿಸ್ಬಿಟ್ಟು ಆ ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ ನೀವು ವಿಜುವಲೈಸ್ ಮಾಡಬೇಕಾಗತ್ತೆ. ಓಕೆ, ನನ್ನ ಲೈಫಲ್ಲಿ ಹಣ ಬರ್ತಾ ಇದೆ, ನನ್ನ ಬ್ಲಾಕೇಜಸ್ ರಿಮೂವ್ ಆಗ್ತಾ ಇದೆ, ನನಗೆ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಬರ್ತಾ ಇದೆ ಎಲ್ಲ ಕಡೆಯಿಂದ. ಆ್ಯಂಡ್ ಆ ಒಂದು ಫೀಲಿಂಗ್ ಹೆಂಗಿರುತ್ತೆ ಅದನ್ನ ನೀವು ತುಂಬ ಫೀಲಿಂಗಿಂದ ಆ ಒಂದು ರಿಚುವಲ್ ಅಂತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ತುಂಬ ಸ್ಟ್ರಾಂಗ್ ವಿಜುವಲೈಸೇಷನ್ ಮಾಡೋದ್ರಿಂದ ನಿಮ್ಮ ಇಂಟೆನ್ಷನ್ ಪ್ರಾಪರ್ ಆಗಿ ಯೂನಿವರ್ಸ್ಗೆ ತಲುಪುತ್ತೆ. ಸೊ ಈ ಒಂದು ಇಂಪಾರ್ಟೆಂಟ್ ಸ್ಟೆಪ್ಸ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಬಂದು ಕ್ರಿಸ್ಟಲ್ ಚಾರ್ಜಿಂಗ್. ಓಕೆ, ಸೊ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನಮಗೆ ಹೇಳಬೇಕು ಅಂತಾನೆ ತಿಂಗಳಲ್ಲಿ ಒಂದೇ ದಿನ ಫುಲ್ ಮೂನ್ ಡೇ ದಿವಸ ನಾವು ಮೂನ್ ಲೈಟ್ ಅಂಡರ್ ನಾವು ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡುವಂಥ ಅವಕಾಶ ಸಿಗುತ್ತೆ. ಕ್ರಿಸ್ಟಲ್ಸ್ ಅಷ್ಟೇ ಅಲ್ಲ, ಇಫ್ ಇನ್ ಕೇಸ್ ನೀವೇನಾದ್ರು ಟ್ಯಾರೋ ಕಾರ್ಡ್ಸ್ ಅಥವಾ ಟ್ಯಾರೋ ರೀಡರ್ ಆಗಿದ್ರೆ ಆ ಟ್ಯಾರೋ ಕಾರ್ಡ್ಸ್ನ ಸಹ ನೀವು ಅಂಡರ್ ದ ಮೂನ್ ಲೈಟ್ ಚಾರ್ಜ್ ಮಾಡಬಹುದಾಗಿದೆ. ಸೊ ನೀವು ಯೂಸ್ ಮಾಡ್ತಾ ಇರ್ತಂಥ ಕ್ರಿಸ್ಟಲ್ಸ್ ಇರ್ಬೋದು, ಆ್ಯಂಡ್ ಬ್ರೇಸ್ಲೆಟ್ಸ್ ಇರ್ಬೋದು, ಟ್ಯಾರೋ ಕಾರ್ಡ್ಸ್ ಇರ್ಬೋದು. ಸೊ ಇದನ್ನೆಲ್ಲಾನು ನೀವು ಮೂನ್ ಲೈಟ್ ಕೆಳಗಡೆ ನೀಟಾಗಿ ಒಂದು ಕ್ಲೀನ್ ಕ್ಲಾತ್ ಅನ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಎಲ್ಲಾನು ಅಂಡರ್ ದ ಮೂನ್ ಲೈಟ್ ಬಿಡಬೇಕಾಗತ್ತೆ. ಎಷ್ಟು ಅವರ್ಸ್ ಬಿಡಬೇಕು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತೀರಾ. ಒಂದು 5 to 6 hours ಬಿಟ್ರೆ ತುಂಬಾ ಚೆನ್ನಾಗಿ ಅದು ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಮೂನ್ ವಾಟರ್. ಓಕೆ, ಸೊ ಎಷ್ಟೋ ಜನಕ್ಕೆ ಮೂನ್ ವಾಟರ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಏನು ಈ ಮೂನ್ ವಾಟರ್, ಹೇಗೆ ಯೂಸ್ ಮಾಡೋದು ಇದನ್ನ ಅಂತ ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ. ಸಿ, ಮೂನ್ ವಾಟರ್ ಇಸ್ ನಥಿಂಗ್ ಬಟ್ ಒಂದು ಗಾಜಿನ ಬಾಟಲ್ ತಗೋಬೇಕಾಗತ್ತೆ, ಗಾಜಿಂದೇ ಆಗಿರ್ಬೇಕಾಗತ್ತೆ. ಓಕೆ, ನೀವು ಯಾವ್ದಾದ್ರು ಪ್ಲಾಸ್ಟಿಕ್ ತಗೋತೀನಿ ಅಥವಾ ಇನ್ನೇನಾದ್ರು ಕವರ್, ನೋ. ಸೊ ಗಾಜಿನ ಬಾಟಲ್ ತಗೊಳ್ಳಿ. ಗಾಜಿನ ಬಾಟಲ್ ಫುಲ್ ಒಂದು ಶುದ್ಧವಾದ ಅಥವಾ ನೀವು ಕುಡಿಯೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ವಾಟರ್ ಏನಿದೆ ಆ ನೀರನ್ನ ತುಂಬಿಸ್ಬಿಟ್ಟು ಅದೇ ಕ್ಲಾತ್ ಮೇಲೆ ನೀವೆಲ್ಲಿ ಕ್ರಿಸ್ಟಲ್ಸ್ ಕಾರ್ಡ್ಸ್ ಎಲ್ಲ ಇರ್ತೀರಾ ಅದ್ರ ಮೇಲೆನೆ ಆ ಒಂದು ಬಾಟಲ್ನ ಮೂನ್ ಲೈಟ್ ಕೆಳಗಡೆ ಇಡಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಏನಾದರೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಏನಾದರೂ ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಆ ಒಂದು ಬಾಟಲ್ ಕೆಳಗಡೆ, ಓಕೆ, ನಿಮ್ಮ ಒಂದು ವಿಶ್ ಲಿಸ್ಟ್ ಏನಿದೆ, ಓಕೆ, ನನಗೆ ಸಕ್ಸಸ್ ಬೇಕು, ನನಗೆ ಜಾಬಲ್ಲಿ ಪ್ರಮೋಷನ್ ಬೇಕು, ನನಗೆ ಇಂಥ ಕೆಲಸಗಳಾಗಬೇಕು ಅಂತ ಏನೇ ಒಂದು ಲಿಸ್ಟ್ ಇದ್ರೂ ಒಂದು 5-6 ಪಾಯಿಂಟ್ಸ್ ಅಲ್ಲಿ ಅದನ್ನ ಬರೆದ್ಬಿಟ್ಟು ಆ ಬಾಟಲಿನ ಕೆಳಗಡೆ ಇಡಬೇಕಾಗತ್ತೆ. ಓಕೆ, ಸೊ ದಟ್ ಅಂಡರ್ ದ ಮೂನ್ ಲೈಟ್ ಅದೆಲ್ಲ ನೀವೇನು ಆಲ್ಟರ್ ಮೇಲೆ ಇಟ್ಟಿರ್ತೀರಾ ಅದೆಲ್ಲಾನು ತುಂಬ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಸೊ ಒಂದು 5 to 6 hours ಆದಮೇಲೆ ಆ ನೀರನ್ನು ಏನು ಮಾಡಬೇಕು ಅಂತಂದರೆ ಆ ನೀರನ್ನು ನೀವು ಕುಡಿಬೇಕಾಗತ್ತೆ. ಸಿ, ಒಂದೇ ಸಲ ಆ ನೀರನ್ನ ಕುಡಿಲಿಕ್ಕೆ ಆಗಲ್ಲ. ಓಕೆ, ಸೊ ನೀವು ಸ್ವಲ್ಪ ದಿನವಿಡೀ ಸ್ವಲ್ಪ ಅದನ್ನು ಸೇವನೆ ಮಾಡೋದ್ರಿಂದ ಆ ಮೂನ್ ಏನು ಎನರ್ಜೀಸ್ ಪಿಕ್ ಆಗಿರುತ್ತೆ ಆ ಒಂದು ನೀರಲ್ಲಿ ಆ ಅಂಶ ಅಂತಕ್ಕಂಥದ್ದು ನಿಮ್ಮಲ್ಲಿ ಹೋಗುತ್ತೆ. ಆ್ಯಂಡ್ ನೀವೇನು ಆ ಒಂದು ವಿಶ್ ಲಿಸ್ಟನ್ನ ಬರೆದಿಟ್ಟಿರ್ತೀರಾ ಆ ಎನರ್ಜೀಸ್ ಸಹ ಆ ನೀರು ಪಿಕ್ ಆಗಿರುತ್ತೆ. ಸೊ ಅದು ನಮ್ಮ ದೇಹದ ಒಳಗಡೆ ಹೋಗೋದ್ರಿಂದ ಆ ಫ್ರೀಕ್ವೆನ್ಸಿನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಫ್ರೀಕ್ವೆನ್ಸಿ ಸಹ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೂನ್ ಲೈಟ್ ವಾಟರ್ಸ್ನ ಮಾಡ್ಬೋದು. ಆ್ಯಂಡ್ ಎಸ್, ಆಫ್ ಕೋರ್ಸ್ ಮೂನ್ ಲೈಟ್ ವಾಟರಿಂದ ಮನೆ ಶುದ್ಧೀಕರಣ ಸಹ ನೀವು ಮಾಡ್ಬೋದು. ಸೊ ಒಂದು ಲೋಟದಲ್ಲಿ ಆ ಒಂದು ಸಣ್ಣ ಅಂಶದ ಒಂದು ನೀರನ್ನು ತಗೊಂಡು ಎಲ್ಲ ಕಾರ್ನರ್ಸ್ ಆಫ್ ದ ಹೌಸ್ಗೆ ನೀವು ಒಂದು ಸ್ಪ್ರೇ ಥರ ಮಾಡಿಕೊಂಡು ಬರ್ಬೋದು. ಸೊ ದಟ್ ನಿಮ್ಮ ಮನೇಲಿ ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ಇರೋ ಅಥವಾ ಏನಾದರೂ ನೆಗೆಟಿವ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಅದು ಕ್ಲೆನ್ಸ್ ಆಗುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಫುಲ್ ಮೂನ್ ರಿಚುವಲ್ಸ್. ಐ ಹೋಪ್ ನಿಮಗೆ ಆದಷ್ಟು ಬೇಗ ಈ ಒಂದು ವಿಡಿಯೋ ಸಿಗಲಿ ಅಂತ ನಾನು ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ತಪ್ಪದೆ ಫುಲ್ ಮೂನ್ ಡೇ ದಿವಸ ಆನ್ April 12th
ಈ ಒಂದು ರಿಚುವಲ್ಸ್ನ ಖಂಡಿತ ಫಾಲೋ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ, ತುಂಬ ತಾಳ್ಮೆಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.